ನಮಸ್ಕಾರ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಮುರಾರ್ಜಿ ವಸತಿ ಶಾಲೆಯಲ್ಲಿ ಅಡುಗೆ ತಯಾರಿಸುತ್ತಿದ್ದ ಅಕ್ಕಿಯಲ್ಲಿ ಹುಳುಗಳು ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದುದರಿಂದ ಮಕ್ಕಳು ಹಾಗೂ ಪೋಷಕರು ಭಾರೀ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಒಂದು ವರದಿ. ಶಾಲಾ ಮಕ್ಕಳಿಗೆ ಊಟ ತಯಾರಿಸುತ್ತಿದ್ದ ಅಕ್ಕಿಯಲ್ಲಿ ಹುಳುಗಳು ಕಾಣಿಸಿಕೊಂಡಿವೆ. ಇದು ನೋಡಲೇಬೇಕಾದ ಸ್ಟೋರಿ ಆಗಿದ್ದು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳದಲ್ಲಿ ನಡೆದಿದೆ. ಮುದ್ದೇಬಿಹಾಳದ ಜಮ್ಮಲದಿನಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮುರಾರ್ಜಿ ವಸತಿ ಶಾಲೆಯ ಅಡುಗೆ ರೇಷನ್ ಬರ್ತಾವಲ್ರಿ ನಮಗೂ ಊರಾಗ ಮತ್ ಗೊತ್ತಿದ್ದ ಅದ್ರ ಇಲ್ಲ. ನೀವು ಏನು ಮಾಡ್ತೀರಿ ಮಾಡ್ರಿ. ಈಗ ಅವ್ರು ಸರಿಯಾಗಿ ಮಾಡೋದು ಅಲ್ಲಿ ನೀವು ಬೇರೆ ಕಡೆ ಹೋಗಂದ್ರೆ ಹೇಳ್ಬಿಡ್ರಿ ಅವ್ರು. ನೀವು ಸರ್ ಹೇಳ್ರಿ ಇವ್ರಿ ಪಾಪ ಅವ್ರು ನಿಮ್ಮ ದಿವಸದಿಂದ ಇದು ಮಾಡಿ ಕುಂದಬಾರ್ದು. 4 ಅಡಿಗೆ ಅವ್ರು ಕಡಿಮೆ ಇದಿರು, ನಿಮ್ಗೆ ಕೆಲಸ ಮಾಡೋಕೆ ತೊಂದರೆ ಆಕತ್ತೆ ಏನಾಗುತ್ತೆ ನೀವು ಹೇಳ್ರಿ. ಯಾಕ್ರಿ ಸರ್ ಅಡಿಗೆ ಅವ್ರು ಕಮ್ಮಿ ಇದ್ರೆ ಮತ್ತೆ ಮಾಡಕ್ಕೆ ಬರ್ತೈತಿ. ಅದಾವ್ರಿ ಹುಳ ಅದಾವ್ರಿ, ಅದಕ್ಕೆ ಪಾಪ ಹುಡುಗರು ಓಡ್ ಬಂದಾರ್ರಿ ಅವು ಹಂಗೆ. ಮತ್ತು ಅವಕ್ಕೆ ಏನು ಗೊತ್ತಾವ ಸುಳ್ಳು ಅವ್ರ ಮಕ್ಕಳ ಹೆಂಗೆ ಸುಳ್ಳು ಹೇಳ್ತಾವ್ರಿ ಅವು. ಸೊಳ್ಳೆ ಎಲ್ಲಿ ಬಂದ ತಂಗಿ ಸೊಳ್ಳೆ? ಯಾರು ಹೇಳಿದಾರೆ ನಿಮ್ಗೆ? ಯಾರು ಅಂಟಿಯರು ಹೇಳ್ಯಾರು ಏನು ಶಿಕ್ಷಕರು ಹೇಳ್ಯಾರು? ಅಂಟಿಯರಿಗೆ ಅಡಿಗೆ ಮಾಡೋರು ಅವ್ರ ಮಕ್ಕಳಿಗೆ ಅವಾಗ ಹಾಗಾಗ್ತಾ ಇರ್ತದವ್ರು. ಹಾಂ, ಮತ್ತು ಹುಳ ಬಂದು ಹಂಗೆ ತಿನ್ನೋದ್ರೆ ಹೆಂಗೆ ಅವ್ರಿಗೆ? ಅವ್ರು ಮನುಷ್ಯರು ಅದಾರ ಇಲ್ಲ ಅವ್ರು ಏನಿದಾರ ಅವರು? ನಿನ್ನ ಹೆಸರು ತಂಗಿ? ಹಾಂ, ನಿನ್ನ ಸಮಸ್ಯೆ? ಹಾಂ, ಸೊಳ್ಳೆ ಇರಿಬಿ. ನೀನು ಹೇಳಿ ಎಲ್ಲರಿಗೆ. ಹ್ಞೂ ಮತ್ತೆ ಯಾರಿಗೇನು ಪ್ರಾಬ್ಲಮ್ ಆಗೈತಿ? ಹ್ಞೂ ಮಾತಾಡಿ ಹೇಳ್ರಿ. ಕರೆಕ್ಟ್ ಮಾಡಂಗಿಲ್ಲ. ಹಾಂ, ಊಟ ಸರಿಯಾಗಿ ಕೊಡ್ತಾರೆ ಹೊರ ತುಂಬ? ಮಿಕ್ಸ್ ಸರಿಯಾಗಿ ಬಿಸಿ ಆಗಿರಂಗಿಲ್ಲ ಹಂಗೆ ಹಂಗೆ ಅದ. ನಿಮ್ಮ ಹೆಸರು ತಂಗಿ? ಐಶ್ವರ್ಯ. ನಿನ್ನ ಹೆಸರು? ಜಯಶ್ರೀ. ಮತ್ತೆ ಯಾರು ಮಾತಾಡ್ತಾರೆ? ಈ ಸದ್ದ ನಾವು ನಿಡಿಶಿಟ್ ಹಾಕಿದ್ರಿ, ನಾವು ಟೇಬಲ್ ಮೇಲೆ ನಿಡಿಶಿಟ್ ಹಾಕಿವ್ರಿ. ನುಷ್ಯದು ಇದು ನೊಣ ಸೊಳ್ಳೆ ಅದು ಬೀಳ್ಬೋದ್ರಿ ಸರ್. ಅದೇ ಬಾಳುಹುಳ ಬಂದ್ ಹೆಂಗ್ ಬೀಳ್ತಾವ್ರಿ ಸರ್? ಎಲ್ಲ ಕುದಿರ್ತಾವ್ರಿ ಸರ್. ಹೆಂಗ್ ಬೀಳ್ತಾವ್ರಿ ಸರಿ? ಅಲ್ಲ, ಇದ್ರ ಬಗ್ಗೆ ನೀವು ಹೇಳಿರಿ ಅವ್ರಿಗೆಲ್ಲ ಹೇಳಿ ನಿಮಗೆ ದಬಾಸ್ತಾರ ಅವ್ರು. ಊರ್ನ ಒಳಗೆ ದಪ್ಪ ಹಂಗೆ ಉಳ್ದಿರ್ತಾವ್ರಿ, ಚಂದಾಗ ಬೇಯಿಸಿರಲ್ರಿ, ಒಳಗೆ ಹಂಗೆ ಉಳ್ದಿರ್ತಾವ್ರಿ. ಆಯ್ತು, ಇವ್ರು ಇಲ್ಲಿಂದ ವರ್ಗ ಮಾಡಕ್ಕೆ ನೀವೆಲ್ಲ ಒತ್ತಾಯ ಮಾಡಕತ್ತೀರಿ. ಇವ್ರು ನಮ್ಗೆ ಸರಿಯಾಗಿ ಅಡಿಗೆ ಮಾಡಂಗಿಲ್ಲ. ಇವ್ರು ನಮ್ಮ ಇಲ್ಲಿಂದ ವರ್ಗ ಮಾಡಿ ಬೇರೆ ಅಡಿಗೆ ಮಾಡೋರು ನಿಮ್ಮ ಸತ್ತೇಳಿ ನಿಮ್ಗೆ ಬೇಡಿಕೆ ಅದ. ಸರಿ, ಬಾಳುಹುಳ ಬಂದ್ರು ಟೀಚರ್ಸಿಗೆ ಹೇಳ್ತಿದ್ರಿ. ಟೀಚರ್ಸ್ ಪ್ರತಿದಿನ ಬಂದ್ರೆ ಅಂಟಿಗೆ ಹೋಗಿ ಹೇಳ್ತಿದ್ರಿ ಸರಿ. ಅವ್ರಿ ನಿಮ್ಮ ಮೇಲಾಧಿಕಾರಿ ಹೇಳ್ತಿದ್ರು ಅವ್ರಿಗೆ? ನಮ್ಮ ಪ್ರಿನ್ಸಿಪಲ್ ಸರ್ ಎಲ್ಲ ಟೀಚರ್ಸ್ ಸ್ಟ್ರೈಕ್ ಮಾಡಲ್ಲ ಹೇಳ್ತಿದ್ವಿ. ಒಂದು ಸ್ಕೂಲ್ ಮುಂದೆ ಸ್ಟ್ರೈಕ್ ಮಾಡಿದ್ವಲ್ರಿ, ಅವಾಗ ಸರ್ ಎಲ್ಲರೂ ಹೇಳಿ ಎಷ್ಟು ಅಂಟಿಗಳು ಸ್ಕೂಲ್ ಮುಂದೆ ಕಳ್ಸಿ ಹೇಳಿದ್ರಿ. ನಾವು ಬಾಳುಹುಳ ಬಂದ್ರೆ ಲೀಡ್ಸ್ಗಳು ತೋರಿಸಿದ್ವಿ, ಲೀಡ್ಸ್ಗಳು ನಿಂತಿದ್ರಿ, ಅಂಟಿ ಹೋಗಿ ಹೇಳ್ತಿದ್ರಿ. ಅದು ಅಚಾನಕ್ ಬರತ್ತಿ ಬಿಡು ಅಂತ ಒಂದು 2-3 ಸತಿ ತೋರಿಸಿದ್ದೆ ಹೇಳ್ರಿ. ಮತ್ತೆ ಬೈದ ಹೇಳ್ತೈತಿ. ಆತರ ಈಗ ದಾರ ಬಾಂಡೆತ್ತಿ ಕುತ್ತಂತಿ ಹೆಂಗ್ರಿ ಸರ? ಬಾಂಡೆತ್ತಿ ಕುತ್ತಂತಿ ದಾರ ಏನ್ರಿ ಅನಾವತ್ಲ ಇರ್ತದೆ ಅಲ್ಲನ್ರಿ? ದಾರ ಬಂದ್ರ ಇಡ್ಲಿ ತೆಗುತ್ತಂತಿ ಅಂದ್ರೆ ಮಕ್ಳು ಹೆಂಗ್ ಹೋಗ್ರಿ? ಒಂದ್ ದಿವ್ಸ ಅಲ್ರಿ ಮೇಡಮ್ ಅವ್ರು ದಿನಾನು ಹೇಳಾಗ್ತಾರ. ಒಂದ್ ದಿವ್ಸದಾದ್ರ ಹೆಂಗಾರ ಮತ್ತೆ ದಿನಾನು ಹಿಂಗ್ ಬಂದ್ರೆ ಹೆಂಗ್ರಿ? ಕಲ್ಲು ಬರ್ತಾವ ನೋಡಿ ಸರ್. ಈಗ ಭಾಳ ದೀರ್ಘ ಐತಿ ಸಮಸ್ಯೆ. ನೀವು ವರದಿ ಮಾಡಬೇಡಿ ಸರ್. ವರದಿ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಹೇಳಿ. ಅಲ್ಲ, ಒಬ್ಬರು ಸುಳ್ಳು ಹೇಳ್ಬೋದು, ಎಲ್ಲರೂ ಹೆಂಗ್ ಸುಳ್ಳು ಹೇಳ್ತಾರೆ? ಸ್ವೀಟ್ ಒಳಗ ಏನು ಇರ್ದಿಲ್ರಿ, ಬರೀ ನೀರ್ ಹಾಕಿ ಅದು ರವಾ ಹುಗ್ಗಿಯದು ಮಾಡ್ಬೇಕಂದ್ರ ಗೋಧಿ ಅವೆಲ್ಲ ಬರೀ ನೀರ ಹಾಕಿ ಮಾಡ್ತಾರ ಗೊತ್ತಿಲ್ರಿ. ಒಂದ್ ತರನೇ ಆಗಿರ್ತೈತ್ರಿ ಅದು. ಇದು ಚಿಕನ್ ಅದು ಕೊಡ್ತಾರ ವಾರಕ್ಕೊಮ್ಮೆ, ಅದು ಆಮೇಲೆ ತತ್ತಿ ಅದು ಕೊಡ್ತಾರ, ಹಾಲದಿಲ್ಲ, ಬ್ರೆಡ್ ಅದು ಕೊಡ್ತಾರ, ಬಿಸ್ಕಿಟ್ ಅದೇನಿಲ್ಲ, ನಾಷ್ಟ ಏನು ಕೊಡ್ತಾರ ಮುಂಜೆ ಬೆಳಗ್ಗೆ? ಒಟ್ಟು ಕೊಡ್ತಾರ, ಏನು ಹೊಟ್ಟೆ ಕೊಡ್ತಾರ. ಆದ್ರೆ ಉಳಿದು ಒಂದ ಪ್ರಾಬ್ಲಮ್ ಆಯ್ತು. ಇದ್ರ ಬಗ್ಗೆ ನಾವು ಇದು ಹೇಳ್ತೇವೆ ಸಂಬಂಧಪಟ್ಟವ್ರಿಗೆ. ನೀವು ಏನಿದೆ ಈಗ ತಾಲೂಕು ಆಫೀಸರ್ ಸರ್ ಮಾತಾಡ್ತಾರ, ಮಾತಾಡಿ ಏನು ಹೇಳ್ತಾರೆ ಕೇಳೋಣ.
ಅಲ್ಲಿ ನಿಮ್ಮ ಪಗಾರ ಕರೆಕ್ಟ್ ಕೊಡ್ತಾನೆ ಗೌರ್ಮೆಂಟ್ ನಿಮ್ಗೆ ಪಗಾರ ಯಾಕೆ ಸುಮ್ಮನೆ ಅದನ್ನೇ ಮತ್ತೆ ಅಡಿಗೆ ಯಾಕೆ ಹಿಂಗೆ ಹುಳ ಮಾಡ್ತೀರಿ ನೀವು ಮತ್ತೆ ಈ ತರ ಹುಳ ಅದಾವ ನೋಡ್ರಿ ಅಕ್ಕಿಯಾಗ ಮತ್ತೆ ಏನ್ ಮಾಡೋದು ಅದು ಇದ್ರಲಿ ತರ ಅಕ್ಕಿಯಾಗ ಅದಾವ್ರಿ ಹುಳ ಹುಳ ಹಾಕಿ ಹುಳನ ಅದಾವ ಇಂತಿಲ್ಲ ಐದೈದು ಹಾಕಕತ್ತೇವ್ ನೋಡ್ರಿ ಸರ್ ನಾವೇನ್ ಇಲ್ಲೇ ಹಿಂಗ ಮಾಡಾಕತ್ತೇವ್ ನೀವು ಅದಿರಿ ನೋಡ್ರಿ ನೀವು ಬರ್ತಾರತ್ತೇನಿಲ್ಲ ಬರೋಕಿನ ಮೊದ್ಲ ಹಾಕೊಂಡಿದ್ದೇವಲ್ರಿ ನಾವು ಮತ್ತೀಗ ಇಲ್ಲಿಗಾರಿ ಏನ್ ಹೇಳಿದ್ರು ಅರ್ಥ ಆಗುದು ಸರ್ ಸ್ವಲ್ಪ ನೀಟಾಗಿ ದೌಡ್ ಬಂದ ಕೇಸಿಂದ ಹಿಂಗ ಇದ್ರೊಳಗ್ರಿ ಹುಳ ರೀ ಹಿಂಗ ಇದು ಹುಳ ರೀ ಹಿಂಗ ತಳಗ್ ಬಿದ್ದಾವ್ರಿ ಮತ್ತೆ ಮತ್ತೆ ಹಿಂಗಾದ್ರೆ ಮಕ್ಕಳಿಗೆ ಇದಕ್ಕೆ ಮತ್ತೆ ಬೇರೆ ಒಂದು ಹಸ ಮಾಡಕ್ಕೆ ಒಂದು ಆಳಾರ ಇಡ್ಬೇಕಲ್ರಿ ಹಸು ಮಾಡ್ಲಕ್ಕ ಹಂಗ ಹೆಂಗ್ ಕೇಳಾಕ್ ಬರ್ತಾರಿ ಸರ್ ನಾವ್ ಮಾಡೋ ಕೆಲ್ಸ ನಾವ್ ಮಾಡ್ಬೇಕು ಇದನ್ನ ಹೆಸರು ಮಾಡೋದಕ್ಕೊಂದು ಒಬ್ಬರು ವಹಿಸ್ಕೋಬೇಕ್ರಿ ಏನು ಮಾಡ್ಬೇಕಲ್ಲ ಈ ಮಕ್ಕಳಿಗೆ ತ್ರಾಸ ಆಕೈತಿ ಮತ್ತೇನಿಲ್ಲ ಅವಕ್ಕೆಲ್ಲ ಸಣ್ಣ ಮಕ್ಕಳು ಏನು ತಿಳಿದಿದ್ರಿ ದಯವಿಟ್ಟು ನೀವು ಹೇಳ್ತೀನಿ ಇದು ನೀವು ಅಲ್ಲಾಗಿತ್ತಂದ್ರೆ ಬೇರೆ ಕಡೆ ಬರ್ಬೇಕಂದ್ರೆ ಹೋರಿ ಮಕ್ಕಳಿಗೆ ನೀವು ತೊಂದರೆ ಮಾಡಬೇಡ್ರಿ ದೊಡ್ಡ ನೌಕರಿ ಅಲ್ರಿ ಸರ್ ನಮ್ಗೆ ಒಟ್ಟು ಬಿಟ್ಟಿಗೆ ನಾವು 16 ವರ್ಷ ಆಯ್ತು ಮಾಡಕತ್ರಿ ಅಲ್ರಿ ಈ ತರ ಮತ್ತೆ ಸರ್ ಅಲ್ರಿ ಮೇಡಮ್ ಆ ಮಕ್ಕಳ ಗತಿ ಹಂಗ್ರಿ ನೋಡ್ರಿ ಅವಾಗೆಲ್ಲ ಅವು ಮುಂಜಾನೆ ಹಿಡಿದು ಕೂತಾವಾಗ ಅಭ್ಯಾಸ ಬಿಟ್ಟು ಎಲ್ಲ ಬಿಟ್ಟು ಅಡಿಗೆ ಮುಖ್ಯ ಅಡಿಗೆ ಅವ್ರಿಗೆ ಸ್ವಲ್ಪ ತಾವೇ ಹೇಳ್ಬಿಡಿ ಸರ್ ನಾವು ತಾಯಿಗಳಾಗರಿ ಕೈ ಸತಿರಿ ಬಾಲುಳ ಬಂದಿತ್ತೈತಿ ಸ್ಟ್ರೈಕ್ ಮಾಡಿದ್ದೇರಿ ಆ ಟೈಮ್ ನಮ್ ಟೀಚರ್ಸ್ ವಾಪಸ್ ಊಟ ಮಾಡದ್ ಕಳ್ಸಿದ್ರಿ ಪಲಾವ್ ಮಾಡಿದ್ರಿ ಪಲಾವ್ ಸಾಲಾರ್ದಾಗ ವಾಪಸ್ ಚಪಾತಿ ಮತ್ತೆ ಇನ್ನೊಂದ್ ಬಂದಿದ್ದೀವ್ರಿ ಆ ಚಪಾತಿ ಟೈಮ್ ಒಳಗ ಅಂಟಿ ಒಂದ್ ಚಪಾತಿ ಕೊಟ್ಟು ಹೋದ್ರಿ ನನ್ಗೆ ಹೊಟ್ಟೆ ಹಸ್ತಿರ್ಲಿಲ್ರಿ ಬಟ್ ಏನ್ರಿ ನಮ್ ಪೇರೆಂಟ್ಸ್ ಇರ್ಲಿಲ್ಲ ಅದಕ್ಕ ನಾ ಅಳ್ಕೋತ ಸ್ಕೂಲಿಗೆ ಹೋದ್ರಿ ಊಟ ಮಾಡಿಲ್ಲ ಅವತ್ತ ಇಲ್ರಿ ಇಲ್ಲೇ ನನ್ ಗೆಳತಿಯರು ಇದ್ರು ನನ್ ಜೊತೆ ಸುಳ್ಳು ಹೇಳಿದ್ರ ಸರಿ ಅಲ್ಲಿ ನಿಮ್ಮ ಹೆಸರು ಅಂತಿಗೆ ಸ್ನೇಹ ಪಾಟೀಲ್ ಎಷ್ಟೈತಿ ಹೇಳ್ತ್ರಿ ಮತ್ತೆ ಏನು ಅದೆಲ್ಲ ಹಂಗದ ಸರ್ ಟೇಬಲ್ಗೆ ಬಂದಿಲ್ಲ ಬರ್ರಿ ಯಾರು ಬರ್ತೀರಿ ಯಾರು ನೋಡಿ ಬರ್ರಿ ನೋಡಿ ಬರ್ರಿ ಯಾರು ಬರ್ತೀರಿ ಏನ ಹಂಗದಾತ್ರಿ ಇಲ್ಲ ಹೊಲ್ಸ ಹಂಗದತ್ರಿ ಒಳಗಲ್ಲಿ ಇಲ್ಲತ್ರಿ ಬರ್ರಿ ನೋಡಿ ಬರ್ರಿ ಸರ್ ಬರ್ರಿ ದಿನ ಸರ ಏನು ತೆಗಿತ್ತು ಬಾ ಬಾ ಮತ್ತೆ ಸ್ವಚ್ಛ ಮಾಡಿರ್ತಾರೆ ಯೂಸ್ ಏನು ಥ್ರೋ ಇವೆಲ್ಲ ಇರ್ತೀರಿ ಅವ್ರು ಅಡಿಗೆ ಅವ್ರು ಮಾಡಲ್ಲ ಏನು ಸರ್ ನಮ್ಮಷ್ಟು ಕೆಲಸ ಮಾಡೋರು ಯಾರು ಮತ್ತೆ ಈಗ ಊಟ ಆಗಿ ತೊಳೆಯಬೇಕು ಈಗ ನಾಷ್ಟ ಮಾಡಿಲ್ಲ ಅವ್ರಿನ ನಾಷ್ಟ ಮಾಡಿರಿ ಅಲ್ಲಿ ಮೇಡಮ್ ಅವ್ರು ಸ್ವಚ್ಛ ಮಾಡಿರಲ್ಲ ಯಾಕೆ ಮಾಡ್ತೀರಿ ಇಲ್ಲಿ ನೋಡ್ರಿ ಟೇಬಲ್ ಆ ಹಸಿ ಬಟ್ಟೆ ಇರಂಗಿಲ್ಲ ಟೇಬಲ್ ಹೊಲ್ಸ ನೋಡ್ರಿ ಎಲ್ಲಿದ ನಾಷ್ಟ ಇಲ್ಲದ ಅಲ್ಲೇ ಅದ ನಾಷ್ಟ ನಡ್ರಿ 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 ತೋರ್ಸೈತೆ ನಡ್ರಿ 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 ಹಾಂ ಇನ್ಫಾರ್ಮ್ ಇಲ್ಲ ಹಾಂ ಅವರು ಅಂದ್ರೆ ನೋಡಿ ಸರ್ ಹಂಗಿದ್ರಿ ಸರ್ ಇದನ್ನ ಒಳ ಹಂಗೆ ಇರ್ತಾವ ಹಾಂ ಸರ್ ಅಲ್ಲ ಆ ಮಾಡಕ್ ಹೋಗ್ರಿ ಈಗ ಸ್ವಚ್ಛ ಮಾಡಿಲ್ಲ ಅವ್ರು ಎಲ್ಲೋಗ್ಲಿ ಎಲ್ಲಿ ಚೋಳ ಬಂತ ಚೋಳ ಉಪ್ಪಿನ ಡಬ್ಬಿ ನೋಡ್ರಿ ಹೊಲಸಷ್ಟು ಇದ್ರಾಗ ಒಂದಿಪ್ಪತ್ತು ಸಲ ಉಪ್ಪಿ ಕಡಿಮೆ ಆಗ್ತಿದ್ವಿ ಸರ್ ಒಂದು ಸತಿಗೆ ಪಲ್ಯ ಮಾಡಿ ಸರ್ ಭಾಳ ಉಪ್ಪಿದ್ರೆ ಅರ್ಧ ತೊಗೊಂಡಿದ್ದೀವಿ ಸರ್ ಯಾರಿಗೆ ನೋಡಿ ಸರ್ ಮತ್ತೆ ಒಳಗೆ ಒಳಗೆ ತೋರಿಸ್ರಿ ಸರ್ ಕುಕಿಂಗ್ ಇನ್ಫಾರ್ಮ್ ಸರಿ ಕುಕಿಂಗ್ ಇನ್ಫಾರ್ಮ್ ರೀ ಹಾಂ ಈ ಸರ್ ನೋಡ್ರಿ ಈಗ ಮಾಡಕತ್ತಾರ ಮಾಡಾಕಿದ್ದಾರೆ ಹ್ಞೂ ಸರಿ ನೋಡಿ ಅಡಿಗೆ ಅಲ್ಲಿ ಸರ್ ಪೂರ್ತಿ ಅಲ್ಲಿ ಮಾಡ ನೋಡ್ರಿ ಎಷ್ಟು ಹೊಲಸೈತಿ ನೋಡ್ರಿ ಸರ್ ಅನ್ನದ ಬರೀ ತಂದೆ ಇದು ರೀ ಸರ್ ಇಂದಾಗ್ರಿ ಆ ತಂತೀರಿ ಆ ತಂದೆ ಅನ್ನದ ಬಂದಿದ್ರಿ ಸರ್ ಈ ತಂತೆ ಅಂದಾಗ ಹಾಂ ಅದು ಸಣ್ಣದ್ರಿ ಸರ್ ಮುಗಿದ್ ಬಂದಿದ್ರಿ ಸರ್ ಚಪಾತಿ ಮಾಡಿದ್ರಿ ನೆಕ್ಸ್ಟ್ ಅಡಿಗೆ ಇದ್ದಾಗ ಸರ ಬರ್ರಿ ಸರ್ ಇಲ್ಲಿ ನೋಡು ಇದನ್ನ ತೊಳೆದಲ್ರಿ ಇಲ್ಲ ಹೊರಗಡೆ ಎಲ್ಲ ಹಾಕ್ತಾರೆ ಚಪಾತಿಗೆ ಹಾಕೋ ಏನಿ ಇದೆ ರೀ ಸರ್ ಚಪಾತಿ ಏನು ಸರಿ ಇಲ್ಲಿ ಮಾಡ ನೋಡ್ರಿ ಅಲ್ಲಿ ಮ್ಯಾಗನ ತೊಳಿತಿರ್ತಾರೆ ಇವನ್ನೆಲ್ಲ ಮತ್ತೆ ಅದು ಈಗ ತೊಳ್ಕೊಂಡು ಬ್ಯಾಳಿ ಅದು ರೀ ಇಲ್ಲ ಅನ್ನದ ಸರ್ ಅದು ಪರ್ವಾಗಿಲ್ಲ ಸರ್ ಚಪಾತಿ ನೋಡಿ ಏನಿದೆ ಸರ್ ಇದೆ ರೀ ಒಳಗೆ ನೋಡಿ ಅಲ್ಲಿ ನೋಡಿ ಸರ್ ಹೊಲಸು ನೋಡಿ ಒಳಗೆ ಒಳಗೆ ಸರ್ ಪೂರ್ತಿ ಹಿಂಗಿಡಿರಿ
ಏನು ಮಾಡ್ತೀರಿ ಸರ್ ನೀವು ಭಾಳ ಸ್ಟ್ರಿಕ್ಟ್ಲಿ ತೊಗೊಂಡ್ಬಿಡಿ ಸರ್ ಅವನಿಷ್ಟು ಪಾಪ ನಿಮ್ಮ ಹೆಸರ ಈಗ ಖರಾಬ್ ಯಾಕೆ ಮಾಡ್ಕೊಂಡ್ಬಿಡ್ತೀರಿ ನೀವೆಲ್ಲ ಕಷ್ಟಪಟ್ಟು 2 ದಿವಸ ಆಯ್ತು ಬರತ್ತೆ ಮತ್ತೆ ಏನು ಮಾಡಿಲ್ಲ ಯಾರು ಅಲ್ಲ ಸ್ಟ್ರೈಕ್ ಹೋದ್ರಿ ಯಾರು ನಿಮ್ಗೆ ಕೇಳಿಲ್ಲ ಮಾಸ್ತರ್ ವಾರ್ಡನ್ ಅದು ಮತ್ತೆ ಮಾಡಿಲ್ಲ ಯಾಕೆ ಹಾಂ ಅಲ್ಲಿ ನಿಮ್ಗೆ ವ್ಯವಸ್ಥೆ ಮಾಡ್ಬೇಕಲ್ಲ ಈಗ ಬಾದುಳ ಬಂದ್ರೆ ಏನಾರ ಆದರೆ ಯಾಕೆ ಜವಾಬ್ದಾರಿ ಅದಕ್ಕೆ ನೀವು ವಾರ್ಡನ್ಗೆ ಏನು ಹೇಳಿರಿ ನೀವು ಏನಂದಾರ ವಾರ್ಡನ್ ಹಾಂ ವಾರ್ಡನ್ ಏನಂದಾರ ಎಂದು ಮಾಡಿಸ್ತಾರ ಮತ್ತೆ ಹಂಗೆ ಹುಳ ಬಂದ್ರೆ ಹೆಂಗೆ ಅಂಟಿಯರ್ ಗೆಳೆಯರಿ ಅಂಟಿಯರ್ ಕರೆಕ್ಟ್ ಮಾಡವಲ್ರಿ ಇದು ಯಾವ ಜಂಬಲಿನಿ ಮುರಾಜ್ ಹೊಸಲ್ಲೇನು ಇದು ಹಾಂ ಈಗ ಬಾಲುಹುಳ ಬಂದಾವತ್ತೇಳಿ ನೀವು ಸ್ಟ್ರೈಕ್ ಮಾಡಾಕತ್ತೀರಿ ಹಾಂ ನೀವು ಎಲ್ಲ ಮಾಸ್ತರಿಗೆ ಹೇಳಿರಿ ಎಲ್ಲರಿಗೆ ನಿಮಗೆಲ್ಲ ಶಿಕ್ಷಕರು ಅದಾರನ ಕೆಲಸ ಅವರು ಹ್ಞೂ ಈಗ ಊಟದಿಂದ ಪ್ರಾಬ್ಲಮ್ ನಿಮಗೆ ಸರಿಯಾಗಿ ಊಟ ಕೊಡಂಗಿಲ್ಲ ಹ್ಞೂ ಸಾಕು ಹಾಲು ಏನು ಅವ್ರು ಹೇಳ್ರಿ ಹುಳ ಅದಾವ ಅದೇ ಅದು ಒಂದು ನಿಮಿಷ ಮಾಡಿ ಕೈ ಮಾಡಿ ಬಂದು ಯಾವ ಊರಿದು ಯಾವ ಮುರಾಜ್ ವಸತಿ ಹೆಣ್ಮಕ್ಳ ಶಾಲೆ ಪರಿಶಿಷ್ಟ ಪಂಗಡದ ಹ್ಞೂ ಹಾಂ 2 ದಿವಸ ಆಯ್ತು ತೋರ್ಸಾಕತ್ತೀರಿ ನೀವು ಅವ್ರಿಗೆ ಬಂದಾಗ ತೋರ್ಸತ್ತೀರಿ ಆದರೂ ನಿಮ್ಮದು ಕೇಳಿಲ್ಲ ಅವ್ರಿಗೆ ಇವ್ರಿಗೆ ಅಡುಗೆ ಮಾಡೋರು ಹೇಳಿರಿ ನೀವು ಏನಂತಾರೆ ಅಡಿಯವ್ರು ಬೈತಾರೆ ನಿಮಗೆ ಕಣ್ದು 2 ದಿವಸ ಬರ್ತಾವೆ ಕಣ್ ತಪ್ಪಿ 1 ದಿವಸ 2 ದಿವಸ 1 ದಿವಸ 1 ವಾರ ದಿನಗಟ್ಟಲೆ ಬಂದ್ರೆ ಹೆಂಗೆ ಬರ್ತಾವೆ ಆಯ್ತಾ ಈಗ ಸಂಡಾಸ ಅಲ್ಲಿ ಅನ್ನೋದು ತಪ್ಪ ಆದ್ರೆ ಬಂದಿದ್ದು ಅಚಾನಕ ಬಂದದಂತಿರಲ್ಲ ಅದನ್ನ ಒಪ್ಕೊಂಡಾರ ಅವರು ಕೂಡ ಒಪ್ಕೊಂಡಾರ ಇನ್ನು ಅವರು ಇನ್ನು ಮುಂದೆ ಹಿಂಗೆ ಆಗ್ಲಾರ್ದಂಗೆ ಮಾಡ್ತಾರೆ ನಾಳೆ ಡಿ ಡಿ ಅವ್ರು ಬರ್ತಾರೆ ಡಿಸ್ಟಿಕ್ ಮಹೇಶ್ ಪೋದಾರ್ ಸರ್ ಇರ್ತಾರೆ ಡಿಸ್ಟಿಕ್ ಆಫೀಸರು ಅವ್ರು ಬಂದು ಏನು ಕ್ರಮ ತೊಗೊಳಿಕಂದ್ರೆ ನಾನೇ ಬರ್ತೀನಿ ಮುಂದೆ ಇನ್ನು ಕೀಲಿ ಹಾಕ್ಸಿ ಅಲ್ಲಿ ಹೋರಾಟ ಕೂತ್ಬಿಡೋದು ಎಲ್ಲಿ ಈ ಕಾಲೇಜ್ ಬಂದು ನಿಮ್ಮ ಮುಂದೆ ಕುಂದಿರ್ತೇವೆ ನಾವು ಇದು ಏನು ಅಕಸ್ಮಾತ್ ಸರಿಪಡಿಸ್ಲಿಕ್ಕಂದ್ರೆ ನಾವು ಎಲ್ಲ ಸಂಘಟನೆಯವ್ರು ಇದಾವೆ ಅಲ್ಲಿ ಬಂದು ಇಲ್ಲಿ ಕುಂದ್ರದು ಬೇಡ ಹೊರಗೆ ಕೂತ್ಬಿಡೋದು ಗೇಟಿಗೆ ಕೀಲಿ ಹಾಕ್ಸಿಂದೆ ಯಾರು ಬರಲಾರ್ದಂಗೆ ಅದನ್ನ ನಾವೆಲ್ಲ ಆಫೀಸರ್ಗೆ ಮೇಲಾಧಿಕಾರಿ ಗಮನಕ್ಕೆ ತರ್ತೇವೆ ಮತ್ತು ನೀವು ವಿಚಾರ ಮಾಡಿರಿ ನಿಮ್ಮ ಇವ್ರಿಗೆ ತಾಲೂಕು ಆಫೀಸರು ಈ ಸದ್ ಮಾತಾಡ್ತೀವಿ ಸರ್ ಹೆಚ್ಚು ಮಾತಾಡ್ತೇವೆ ಅವ್ರು ಏನು ಬರ್ತಂದಾರೆ ಬಂದ್ರೆ ಏನು ಹೇಳ್ತಾರೆ ನೋಡ್ರಿ ಸರಿ ಕಸ್ತಿ ಇವತ್ತ ಬರ್ತಾರೆ ಬಂದು ಅದೇನು ಫೈನಲ್ ಮಾಡಬೇಕು ನಿಮ್ಮ ಒಪಿನಿಯನ್ ತೊಗೊಂಡು ನಮ್ಮ ಒಪಿನಿಯನ್ ತೊಗೊಂಡು ಅಡುಗೆ ಅವ್ರ ಒಪಿನಿಯನ್ ತೊಗೊಂಡು ಏನು ಚುರುಮುರಿ ಕೊಡ್ತಾರೆ ನಿಮ್ಗೆ ನಿನ್ನೆ ಸಾಯಂಕಾಲ ಕೊಟ್ಟರೆ ಇನ್ನೂ ಇದು ಮಾಡಿಲ್ಲ ನೀನು ಸಾಯಂಕಾಲ ಕೊಟ್ಟರೆ ಇನ್ನು ತೊಳೆದಿಲ್ಲ ಏನು ಮಾಡಿಲ್ಲ ಅವ್ರು ಏನು ಮಾಡ್ತೀರಿ ಏನು ಸರ್ಕಾರ ಕೆಲಸ ದೇವ್ರ ಕೆಲಸದಂಗೆ ಎಲ್ಲ ಸ್ವಚ್ಛ ಮಾಡಿಲ್ಲ ಹಾಂ ಮಾತಾಡ್ರಿ ಏನೇನಾಗ ಡಸ್ಟ್ ಅಲರ್ಜಿ ನಿಮ್ಮ ಯಾವ ಇದು ತಂಗಿ ಸಾಲಿದು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಜಮ್ಮುಳಿದೀನಿ ಸರ್. ಏನು ಸಮಸ್ಯೆ ಆಗ್ಯದ ನಮ್ ಪ್ರತಿದಿನ ಅಡ್ಗೆ ಮಾಡಿದ್ರೆ 1 ವಾರದಿಂದ ಕಂಟಿನ್ಯೂಸ್ ಆಗಿ ಹುಳ ಬರಾಕತ್ತವ್ರಿ. ಈಗ ನೀವು ಹೇಳಿರಿ ಇದ್ರ ಬಗ್ಗೆ ಹೇಳಿರಿ ವಾರ್ಡನ್ಗೆ ಅದು 1 ವಾರ ಆದ್ರೂ ಏನು ಮಾಡಿದ ಕ್ರಮ ತೊಗೊಂಡಿಲ್ಲ ಮಾಡ್ಯಾರಿ ಅದ್ರ ಅಂಟಿಗೆಲ್ಲ ಹೇಳ್ತಾರಿ ವಾಪಸ್ ಕರೆಕ್ಟಾಗಿ ಕ್ಲೀನ್ ಮಾಡ್ಲಾರ ಕತೆ ಹತ್ರ ಆಗತ್ತೆ ಮತ್ತೆ ಆಗತ್ತಾರೆ ಅವು ಹಿಂಗಾಗಿ ಊಟಕ್ಕೆ ತ್ರಾಸ ಆಗತ್ತೈತಿ ನಿಮಗೆ ಆ ಹುಳ ಬರೋಣ ಎಲ್ಲ ಹೊಡ್ಜಾಡ್ಸೋದು ಸಂಡಾಸ ಹತ್ತೋದು ಮಾಡತ್ತೈತಿ ಅದಕ್ಕೆ ಈಗ ಏನಾಗಿದೆ ನಿಮ್ಗೆ ಅದನ್ನ ಅಡುಗೆ ಅವ್ರನ್ನ ಚೇಂಜ್ ಮಾಡಿಸ್ಬೇಕು ಸರಿಯಾಗಿ ಮಾಡ್ಬೇಕು ಅಡುಗೆ ಚೇಂಜ್ ಮಾಡಿಸ್ತೀವಿ ಗೊತ್ತಿ ನಮ್ಗೆ ಕರೆಕ್ಟಾಗಿ ಒಟ್ಟು ಅಡುಗೆ ಮಾಡಿಸ್ಬೇಕು ಈಗ ನೀವು ಎಷ್ಟೇ ಸಲ 2 ದಿವಸ ಹೇಳಕತ್ತೀರಿ ನೀವು ಇದು ಭಾಳ ದಿನ ಆಯ್ತು 2 ತಿಂಗಳು ಮತ್ತೆ ಕರೆಕ್ಟ್ ಮಾಡಿದ್ರಿ ಮತ್ತೆ ಒಂದು ವಾರದಿಂದ ಕಂಟಿನ್ಯೂ ಬರಾಕತ್ತವ್ರಿ 1 ವಾರದಿಂದ ಆಯ್ತು ಈ ಬಗ್ಗೆ ನಾವು ಸರ್ಕಾರದ ಗಮನ ಸೆಳೆಯೋಕೆ ಪ್ರಯತ್ನ ಮಾಡ್ತೇವೆ ನಿಮ್ಮ ಹೆಸರು ಏನು ರೀ ನಮ್ಮ ಹೆಸರು ಜಯಾ ಶಿರೋಡ್ ಮಾಡ್ತೀವಿ ಅಂದ್ರಲ್ಲ ಚೇಂಜ್ ಮಾಡ್ರಿ ಸರ್ ನೀವು ನೋಡ್ಕೆ ಏಜೆಂಟ್ ಚೇಂಜ್ ಮಾಡ್ತಾರೆ ಏಜೆಂಟ್ ಚೇಂಜ್ ಮಾಡ್ತಾರೆ ಹೇಳ್ಕೊತ ಮಾಡ್ಕೊತಾನೆ ಸರ್ ಅಕ್ಕಿ ಚಲೋ ಅದಾವ್ರಿ
ಒಂಜಾರ ಮಕ್ಕಳು ತಪ್ಪು ಮಾಡ್ಯಾರ ಇದನ್ನ ನೀವು ಮಕ್ಕಳು ತಪ್ಪು ಮಾಡಿದ್ರೆ ಬೈದ್ ಹೇಳ್ತಾರಿಲ್ರಿ ಅಲ್ರಿ ನಾವು ಬೇಗ ಹೇಳ್ತೇವ್ರಿ ಮೇಡಮ್ ಪಾಪ ಅವು ಹೆಂಗ್ರಿ ಅಲ್ಲಿ ತಂದಿನೂ ನೀವು ತಾಯಿ ನೀವು ಯಾರು ಇಲ್ಲ ಅವಕ್ಕೆ ಏನಾರ ಯಾರು ಜವಾಬ್ದಾರಿ ಹೇಳ್ರಿ ನಾವು ಅಲ್ರಿ ನಾವೇನು ನಾವು ನಿಮ್ಗತ್ತೆ ರೀ ನಾವು ಆದ್ರೆ ನೀವು ಅವ್ರಿಗೆ ತಂದಿ ನೀವು ತಾಯಿ ನೀವು ಏನಾರ ನೀವು ನೋಡೋರು ಅದಕ್ಕೆ ಯಾರು ಜವಾಬ್ದಾರಿ ಇಲ್ಲ ಅದಕ್ಕೆ ನಮಗ್ ಮಕ್ಕಳು ಅವ್ರಿ ನಮಗ್ ತಂದು ನೀವತ್ತು ನಾವು ಹೇಳ್ತೀವಿ ನೋಡ್ರಿ ಈಗ ನೀವು ಅಲ್ಲಿ ಸರ್ಗೆ ಏನು ಹೇಳ್ತೀರಿ ಹೇಳ್ರಿ ಸರ್ಗೆ ಬರೆದು ಕೊಡ್ರಿ ಒಂದು ಹಾಳಾಗ ನಾವು ಹಂಗೆ ಒಂದು ಮುಚ್ಚಳಿಕೆ ಒಂದು ಬರ್ಸ್ಕೊಡ್ರಿ ಏನು ಮಾಡಿರಿ ಸರ್ ಅವ್ರು ಸರ ನೀವು ಮುಚ್ಚಳಿಕೆ ಅವ್ರಿಗೆ ಬರ್ಸ್ಕೊಡ್ರಿ ಮತ್ತು ಬೇರೆ ವರ್ಗಾಗಿ ನೀವು ಮೇಲೆ ಅಧಿಕಾರಿ ಈ ಜಾಬ್ ಚಾರ್ಟ್ ಸಹಿ ಮಾಡಿಸ್ಕೊಂಡಿನಿ ಹಾಂ ಜಾಬ್ ಚಾರ್ಟ್ ಅಲ್ಲ ನೀವು ಏನು ಕಾರ್ಯವೈಖರಿ ಐತಲ್ಲ ಹಾಂ ಹಂಗೆ ಜಾಬ್ ಚಾರ್ಟ್ ಸಹಿ ಮಾಡಿಸ್ಕೊಂಡಿನಿ ರೀ ಮತ್ತು ವಾರ ದಿನ ನಾನು ವಿಸಿಟ್ ಮಾಡಿದಾಗ ಹೇಳ್ತಿರ್ತೀನಿ ರೀ ಹಿಂಗೆ ಮೇಲ ಅಲ್ಲ ನೀವು ಈಗ ಬರೆದು ಬಿಡ್ರಲ್ಲ ಸರ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಗಮನಕ್ಕೆ ತಂದಿನಿ ಅಲ್ಲಿ ಈಗ ಹೇಳ್ಬಿಟ್ರಲ್ರಿ ನೀವು ಒಂದು ಲೆಟ್ರ್ ಮುಖಾಂತರ ಮೇಲಾಧಿಕಾರಿ ಬರೆದು ಬಿಡ್ರಲ್ಲ ಸಾಹೇಬ್ರು ಬರ್ತೀನಿ ನಾನು 2 ದಿನದಾಗ ಇವತ್ತು ಉದ್ಯೋಗ ಮೇಳದ್ರಿ ಉದ್ಯೋಗ ಮೇಳದ ಸಮಸ್ಯೆ ಆಗೈತೆ ರೀ ಹಂಗಾಗಿ ನೀನು ಮರಗೂರು ಹೋಗಿದ್ರ ಅಲ್ಲಿ ಮೇನ್ ಮಕ್ಕಳ ಒಂದು ಹೇಳಿಕೆ ಪ್ರಕಾರ ಯಾರ ಕಡೆ ತಪ್ಪು ಐತಿ ನಿರ್ದಾಕ್ಷಿಣ್ಯವಾಗಿ ನಾನು ಮಕ್ಕಳ ಕಡೆ ಹೆಂಗೆ ತಪ್ಪರ ಅಂದ್ಬಿಡ್ರಿ ಮಕ್ಕಳ ಕಡೆ ಹೆಂಗೆ ತಪ್ಪರದ ಯಾರು ಹೇಳ್ತಾರಲ್ಲ ಸಮಸ್ಯೆ ಅನ್ನೋದು ಎಲ್ಲ ಅಡಿಗೆ ಮಾಡೋರ ಕಡೆ ಹೇಳ್ಯಾರ ಅವ್ರು ಅಡಿಗೆ ಮಾಡೋರು ತಪ್ಪದ ಹುಳ ಐತಿ ಅವ್ರದ್ದು ಏನು ತಿಂಗಳಾದ್ರೂ ನಮ್ಗೆ ಏನು ಮಾಡಕ್ಕೆ ತಯಾರಿಲ್ಲ ಅಂತ ಹೇಳ್ತಾವೆ ಮತ್ತು ಯಾರು ಬಂದು ಹೇಳ್ಬೇಕ್ರಿ ಅವಕ್ಕೆ ನೀವೇ ತಂದೆ ನೀವೇ ತಾಯಿ ಇಲ್ಲಿ ಯಾರು ನಾವೇ ಇದ್ರಂಗಿಲ್ಲ ಪಾಲಕರ ನಾವು ಇರ್ತ ಮಕ್ಕಳು ಸರಿ ಕಲಿತಾವ ಮತ್ತು ಕೂತಿರ್ತೇವೆ ಮತ್ತು ಹಿಂಗೆ ಗತಿ ಹಂಗೆ ಇರ್ತಾರೆ ಪರಿಸ್ಥಿತಿ ದಯವಿಟ್ಟು ಹೇಳ್ತೀನಿ ಸರ್ ನಿಮ್ಮ ಕೈ ಮುಗಿದು ಅವ್ರಿಗೆ ಮೇಲೆ ಒಂದು ನೀವು ವರದಿ ಮಾಡಿರಿ ಸರ್ ವರದಿ ಮಾಡಿರಿ ನಾನು ಬೇಕಾದ್ರೆ ಇವ್ರಿಗೆ ಕಾಂತರಾಜ್ ಅವರು ಮಾತಾಡ್ತಾನೆ ರೀ ಇವ್ರಿಗೆ ಏಜೆನ್ಸಿ ಅವ್ರಿಗೆ ಸರ್ ಯಾವ ಏಜೆನ್ಸಿ ಅವ್ರು ಕೊಟ್ಟಿರಿ ಸರ್ ಅದು ಈಗಲ್ ಏಜೆನ್ಸಿ ಸರ್ ಏಜೆನ್ಸಿ ಚೇಂಜ್ ಮಾಡಿಸಿರಲ್ಲ ಏಜೆನ್ಸಿ ಚೇಂಜ್ ಮಾಡಿಸ್ಬಿಡ್ರಿ ಅದು ಅನುಕೂಲ ಯಾವ್ದು ಮಾಡಿ ಒಟ್ಟು ಅವ್ರಿಗೂ ನೋಟಿಸ್ ಕೊಡ್ರಿ ಇವ್ರಿಗೂ ನೋಟಿಸ್ ಕೊಟ್ಬಿಡ್ರಿ ಅದು ಸರ್ಕಾರಕ್ಕೆ ಬರೆದು ಬಿಡ್ರಿ ಮೇಲಾಧಿಕಾರಿಗೆ ಅವ್ರು ಏನು ಮಾಡ್ತಾರೆ ಖಬರ್ ತಗೋತಾರೆ ಡಿ ಸಿ ಅವರು ಅದು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಜಂಬಲ್ದಿನ್ನಿ ಕಿತ್ತೂರಾಣಿ ವಸತಿ ಶಾಲೆಯಲ್ಲಿ ಮಕ್ಕಳು ಬೆಳಗ್ಗೆಯಿಂದ ಸತ್ಯಾಗ್ರಹ ಮಾಡಕತ್ತಾರ ಅವ್ರಿಗೆ ಅಡುಗೆ ಒಳಗೆ ಹುಳ ಬಂದಾವತ್ತೇಳಿ ಅದಕ್ಕೆ ಜಿಲ್ಲಾ ಆಫೀಸರ್ ಕೇಶವರು ಅವ್ರು ಏನೂ ವಿಚಾರ ಮಾಡ್ತಾ ಇರಲಿಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಕ್ರಮ ತಗೋಬೇಕು ಇಲ್ಲಾಂದ್ರೆ ಈ 10 ಹುಡುಗರಿಗೆ ಏನಾರು ಕ್ರಮ ತಗೊಳ್ಬೇಕಂದ್ರೆ ಈ ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳ ಜೊತೆ ಕೂಡಿ ಕೀಲಿ ಹಾಕಿ ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಸರ್ಕಾರ ಇದಕ್ಕೆ ಕ್ರಮ ತಗೋಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೋತೀವಿ ತಕ್ಷಣ ಇದಕ್ಕೆ ಕ್ರಮ ತಗೋಬೇಕು ಹುಡುಗರಿಗೆ ಸರಿಯಾಗಿ ಊಟ ಬಡಿಸ್ಬೇಕು ಎಲ್ಲ ಹುಳ ಬಂದು ಅವ್ರ ವಾಂತಿ ಭೇದಿ ಆಗೋದಾಗ್ತವೆ ಎಲ್ಲ ಒಂದು ತಿಂಗಳಂಗಟ್ಲೆ ಆದರೂ ಅವ್ರಿಗೆ ಕ್ರಮ ತೊಗೊಂಡೈತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು ಯಾಕಂದ್ರೆ ಸಾಕಷ್ಟು ಹೇಳಕತ್ತಾವೆ ಇಲ್ಲಿ ಅಡುಗೆ ಕೂತಾರ ಇಲ್ಲಿ ಯಾರೂ ಇಲ್ಲ ಅಧಿಕಾರಿಗಳು ಯಾರೂ ಇಲ್ಲ ಆ ಮಕ್ಕಳ ಸಮಸ್ಯೆ ಕೇಳೋರು ಯಾರು ಅದಕ್ಕೆ ದಯವಿಟ್ಟು ಅವ್ರ ಕ್ರಮ ತೊಗೊಂಡು ಅಡುಗೆ ಮಾಡೋರು ಏನದ ವರ್ಗಾವಣೆ ಮಾಡೋಕೆ ಕೊಟ್ಟರು ಇಲ್ಲಾಂದ್ರೆ ಹುಡುಗರು ಉಪವಾಸ ಕೂತಾವೆ ಅವ್ರು ವರ್ಗಾವಣೆ ಮಾಡುವವರೆಗೆ ನಾವು ಹೇಳಂಗಿರ್ತಾರೆ ಅದಕ್ಕೆ ಮೇಲಾರ ಕ್ರಮ ತಗೋಬೇಕಂತೇಳಿ ಒತ್ತಾಯ ಮಾಡ್ತೇವೆ ವಾಲ್ಮೀಕಿ ಸಮಾಜ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಭಟ್ಟಿ.